ಇನ್ನು ತುಮಕೂರಿನಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ವರದಿಯಾಗ್ತಾ ಇದೆ. ತುಮಕೂರಿನಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 36 ವರ್ಷದ ನೀಲಕಂಠ ಸ್ವಾಮಿ ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದು. ಬಿಜೆಪಿಯ ಯುವ ಮುಖಂಡರಾಗಿದ್ರು ನೀಲಕಂಠ ಸ್ವಾಮಿ. ಮಗಳನ್ನ ಶಾಲೆಗೆ ಬಿಡಲು ಹೋದಾಗ ಬೆಳಗ್ಗೆ ಎದೆನೋವು ಕಾಣಿಸಿಕೊಂಡಿದೆ. ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನೀಲಕಂಠ ಸ್ವಾಮಿ ಕೊನೆ ಉಸಿರೆಳೆದಿದ್ದಾರೆ. ಹೆಬ್ಬಾಕ ಗ್ರಾಮದ ನೀಲಕಂಠ ಸ್ವಾಮಿ ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದು. ಈ ಮೂಲಕ ತುಮಕೂರಿನಲ್ಲೂ ಕೂಡ ಹಾರ್ಟ್ ಅಟ್ಯಾಕಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿರೋದು ಗೊತ್ತಾಗ್ತಾ ಇದೆ. ನೀವು ಕೂಡ ಅವ್ರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. 36 ವರ್ಷ, ಇನ್ನೂ ಯಂಗ್, ಹೃದಯಾಘಾತಕ್ಕೆ ಈಗ ತೀರ್ಕೊಂಡಿರುವಂಥದ್ದು. ಬಿಜೆಪಿಯ ಯುವ ಮುಖಂಡರಾಗಿದ್ದರಂತೆ ನೀಲಕಂಠ ಸ್ವಾಮಿ. ಮಗಳನ್ನು ಶಾಲೆಗೆ ಬಿಡುವಂತಹ ಸಂದರ್ಭದಲ್ಲಿ ಸಣ್ಣದಾಗಿ ಎದೆನೋವು ಕಾಣಿಸ್ಕೊಂಡಿದೆ. ಕ್ಷಣಾರ್ಧದಲ್ಲಿಯೇ ಹೃದಯ ಬಡಿತ ನಿಂತು ಸಾವನ್ನಪ್ಪಿರುವಂಥದ್ದು. ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿಯ ಪ್ರಕರಣಗಳು ವರದಿಯಾಗ್ತಾ ಇದ್ದಾವೆ. ಯಾಕಾಗಿ ಯಂಗ್ ಜನರೇಷನ್ನಲ್ಲಿಯೇ ಈ ರೀತಿ ಹೃದಯ ಸಂಬಂಧಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದರ ಜೊತೆಗೇನೆ ಆಸ್ಪತ್ರೆಗಳಲ್ಲೂ ಕೂಡ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತ ಕೂಡ ಜನ ಆಗ್ರಹಿಸ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಜನ ಆಸ್ಪತ್ರೆಯತ್ತ ಕೂಡ ಈಗ ಮುಖ ಮಾಡ್ತಾ ಇದ್ದಾರೆ. ಜಸ್ಟ್ 36 ವರ್ಷ ನೀಲಕಂಠ ಸ್ವಾಮಿ ಅವರಿಗೆ ಮಗಳನ್ನು ಶಾಲೆಗೆ ಬಿಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಉಸಿರನ್ನು ನಿಲ್ಲಿಸಿದ್ದಾರೆ. ಮಗಳನ್ನು ಶಾಲೆಗೆ ಬಿಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಹಾರ್ಟ್ ಅಟ್ಯಾಕ್ ಆಗಿದೆ.